ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಹಾಗೆಗಳು ಅಂತ ಯೋಚನೆ ಮಾಡಿಕೊಂಡ್ರೆ ಮೊದಲನೇ ದೊಡ್ಡ ಶತ್ರುಗಳು ಕನ್ನಡದ ತಂದೆ ತಾಯಿಗಳು. ಅವರು ಕನ್ಕ್ಲೂಡ್ ಮಾಡ್ತಾ ಹೇಳ್ತಾರೆ ತಮ್ಮ ಭಾಷಣದಲ್ಲಿ, ನೋಡಿ, ಕನ್ನಡ ನಾಡಿರೋದು ಅಂಗೈ ಅಗಲದ ಜಾಗದಲ್ಲಿ ಮಾತ್ರ. ಈ ಅಂಗೈ ಅಗಲದ ಜಾಗದಲ್ಲಿ ನಾವೇ ಕನ್ನಡ ನೋಡ್ಕೊಳ್ತಾ ಇದ್ರೆ, ನಿಮಗೆ ಕನ್ನಡ ಬೇಡ ಅನ್ನೋದಾದ್ರೆ ತಳ್ಬಿಡಿ. ಆ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳ ಇವತ್ತು ಆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಬದಲಾಗಿದೆ ನಾವು ಯೋಚನೆ ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವರು ಅವರ ಜೀವಮಾನದಲ್ಲೇ ಮೊಟ್ಟ ಮೊದಲನೇವರೆಗೆ ಅದೇ ಕಡೆ ಬೀದಿಗೆ ಬಂದು ಮೈಸೂರಿನಲ್ಲಿ ಕುಳಿತುಕೊಂಡು ಅವರು ಈ ಕನ್ನಡ ಪರವಾದಂತ ವರದಿಯನ್ನ ಒಪ್ಕೊಳ್ಬೇಕು, ಕನ್ನಡಕ್ಕೆ ಪ್ರಾಧಾನ್ಯ ದೊರಕಬೇಕು ಅಂತ ಕುವೆಂಪು ಅವರು ಧರಣಿ ಮಾಡಿದರು. ಕಳೆದ 10 ವರ್ಷದಿಂದ ಈಚೆಗೆ ನಮಗೆ ಬರೀ ಹಿಂದಿ ಒಂದು ನಮ್ಮ ಶತ್ರು ಅಂತ ಅಂದ್ಕೊಂಡ್ವಿ. ಹಿಂದಿ ಮಾತ್ರ ಅಲ್ಲ, ಹಿಂದಿಲ್ ಭಾಗದಿಂದ ಈಗ ಸಂಸ್ಕೃತ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ, ಅಂದರೆ ನಿನ್ನೆ ಇಲ್ಲ, ಮೊನ್ನೆ ತಾನೇ ಕನ್ನಡ ಭಾಷೆ ಅದನ್ನು ಕುರಿತು ಒಂದು ಚಲನಚಿತ್ರ ಬಿಡುಗಡೆ ಆಯಿತು. ಕನ್ನಡ ಶಾಲೆಯಲ್ಲಿ ಕನ್ನಡವನ್ನು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಬಹಳ ಗಂಭೀರವಾದಂತಹ ಒಂದು ಚಿತ್ರದ ಅಗತ್ಯ ಇದೆ, ಅನಿವಾರ್ಯತೆ ಇದೆ ಅಂತ ಮನಗಂಡಂತಹ ನಮ್ಮ ಸಿದ್ದರಾಮಯ್ಯನವರು, GS ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಒಂದು ತಂಡಕ್ಕೆ ಮಾರ್ಗದರ್ಶನ ಮಾಡಿ ಆ ಚಿತ್ರವನ್ನು, ಬಹಳ ಪ್ರಭಾವಶಾಲಿಯಾದಂಥ ಚಿತ್ರ, ಆ ಚಿತ್ರ ಮೊನ್ನೆನೇ ಯಾಕೆ ಬಿಡುಗಡೆ ಆಯಿತು ಅಂತಂದರೆ, ಆ ಹೊತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ TA ನಾರಾಯಣಗೌಡರ ಜನ್ಮದ ಹಬ್ಬದ ದಿವಸ ಅದು. ಭಾಳ ಅರ್ಥಪೂರ್ಣವಾಗಿದ್ದಂಥದ್ದು. ಅದಾದ 2 ದಿವಸಕ್ಕೇ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅದರ ಔಚಿತ್ಯವನ್ನು ಉತ್ಪ್ರೇಕ್ಷಿಸಬೇಕಾದ ಅಗತ್ಯ ಇಲ್ಲ. ಇದನ್ನು ಇಡೀ ಕರ್ನಾಟಕದ, ಒಂದು ಪುಟ್ಟ ಕರ್ನಾಟಕವೇ ಇರೋ ಹಾಗೆ ಕೆನೆಪದರದ ಚಿಂತಕರನ್ನು, ಕನ್ನಡದ ಪರವಾಗಿ ತಮ್ಮ ಮನಃಪೂರ್ವಕವಾದಂತಹ ಹೊಂದಾಣಿಕೆ, ಅದಕ್ಕೆ ತೊಡಕೊಂಡಿರ್ತಕ್ಕಂತಹ ಮನಸ್ಸುಗಳು ತಾವೆಲ್ಲ ನಮ್ಮನ್ನು ಕರೆಸಿ ಇಂಥದ್ದೊಂದು ಸಮಾವೇಶವನ್ನು, ದುಂಡು ಮೇಜಿನ ಸಭೆಯನ್ನು ಸಂಯೋಜಿಸಿರ್ತಕ್ಕಂಥ ನಾರಾಯಣಗೌಡರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಈ ದುಂಡು ಮೇಜಿನ ಸಭೆಯ ಉದ್ದೇಶ 3 ಅನ್ನೋದನ್ನು ಹೇಳಿದ್ದಾರೆ. ಒಂದು ನೀತಿ, ಒಂದು ಯೋಜನೆ, ಅದನ್ನು ಕುರಿತು ನಮ್ಮ ಪ್ರೊಫೆಸರ್ ನಾರಾಯಣ್ ಅವರು, ನಿರಂಜನ್ ಅವರು ಮಾತಾಡಿದ್ದಾರೆ. 3ನೇದು, ಇದು ಟ್ರಯಾಂಗಲ್, ತ್ರಿಕೋನದಲ್ಲಿ 3ನೇದು ಇರ್ತಕ್ಕಂಥದ್ದು ಸವಾಲುಗಳು. ನಾನು ಸ್ವಲ್ಪ ಸವಾಲುಗಳನ್ನು ಕುರಿತು ಮಾತಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇಡೀ ದಿವಸದ ದುಂಡು ಮೇಜಿನ ಸಭೆ ಆದ್ದರಿಂದ ಎಲ್ರಿಗೂ ಮಾತಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನೆನಪಿಟ್ಕೊಂಡು ನನ್ನ ಅವಕಾಶವನ್ನು ಸವಾಲುಗಳಿಗೆ ಕುರಿತು ಮಾತಾಡೋದಕ್ಕೆ ಆಲೋಚನೆ ಮಾಡಿದ್ದೇನೆ. ನಾನು ಬಂದಿರತಕ್ಕಂಥದ್ದು ಈಗಿನ ಹಿಂದೆ ದೊಡ್ಡ ಕೋಲಾರ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲ್ಲೂಕಿನ ಹಂಪಸಂದ್ರ ಹಳ್ಳಿಯಲ್ಲಿ. ನಮ್ಮ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಅದು ಈ ಹೊತ್ತಿಗೂ 75% ತೆಲುಗು ಮಾತನಾಡೋ ಪ್ರದೇಶ. ನಮ್ಮ ಹಳ್ಳಿಯಲ್ಲಿ ನಾನು ಹೋದರೆ ಈಗಲೂ ತೆಲುಗಿನಲ್ಲೇ ನಾವು ಮಾತಾಡೋದು. ఏంప ఎవడొస్వి ಬಿಡ್ಲೆಟ್ನುన్నారు ಬಾಗುన్నారు ನಮ್ಮ ಆದರೆ ಎಲ್ಲರೂ ಓದೋದು ಕನ್ನಡದಲ್ಲಿ. ಮನೆಯಲ್ಲಿ ತೆಲುಗು ನೋಡಿ, 75% ತೆಲುಗರು ಇದ್ದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮಗೊಂದು ಶಾಲೆ ಬೇಕು ಅಂತ ಅವರು ಕೇಳಿಲ್ಲ. ತೆಲುಗು ಜನರು ಎಷ್ಟು ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡಿದ್ದಾರೆ ಅಂದರೆ ಒಂದು ಶಾಲೆ ಕೇಳಿಲ್ಲ. 5% ಇರೋ ಉರ್ದು ಶಾಲೆ ಇದೆ ಅಲ್ಲಿ, 15% ಇರ್ತಕ್ಕಂಥ ತಮಿಳ್ ಶಾಲೆ ಇದೆ. ಆದರೆ 75% ಇರೋ ತೆಲುಗರು ಕನ್ನಡವನ್ನು ಓದ್ತಾರೆ. ಆದರೆ ನಮ್ಮ ಕನ್ನಡಿಗರು, ಕನ್ನಡ ಮಾತನಾಡೋ ತಾಯಿ ತಂದೆಯವರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಇದ್ದಾರೆ. ಕನ್ನಡವನ್ನು ತಬ್ಬಲಿ ಮಾಡಿ ಅವ್ರ ಯಾರ ತಂದೆ ತಾಯಿಗಳು ಕನ್ನಡವನ್ನು ಉಳಿಸ್ಕೊಳ್ಬೇಕಾಗಿತ್ತೋ ಕನ್ನಡಕ್ಕೆ ಕಳಿಸ್ಬೇಕಾಗಿ ಈ ವೈದೃಶ್ಯ ನೋಡಿದರೆ ಇವತ್ತು ಕನ್ನಡ ಶಾಲೆಗಳು ಬಹಳ ಗಟ್ಟಿಯಾಗಿ ನಡೀತಾ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅವರ ತಾಯಿ ನುಡಿ ತುಳು ಮಾತಾಡೋರಿದ್ದಾರೆ, ಬ್ಯಾರಿ ಮಾತಾಡೋರಿದ್ದಾರೆ, ಕೊಂಕಣಿ ಮಾತಾಡೋರಿದ್ದಾರೆ, ಮರಾಠಿ ಮಾತಾಡೋರಿದ್ದಾರೆ. ಆದರೆ ಅವರೆಲ್ಲ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಹಳೆ ಮೈಸೂರಿನ ಭಾಗದವರು ಕನ್ನಡ, ನಾವು ತಾಯಿ ತಂದೆಗಳು ನಮ್ಮ ಮಕ್ಕಳನ್ನು ಬೇರೆ ಕಡೆಗೆ ನಾವು ಮನೆ ಕಳಿಸ್ತಾ ಇದ್ದೀವಿ. ಈ ವಿಪರ್ಯಾಸ ನೋಡಿದ ಸಂದರ್ಭದಲ್ಲಿ 1956ನೇ ಇಸ್ವಿಯಲ್ಲಿ ನವಂಬರ್ ತಿಂಗಳು ಕರ್ನಾಟಕ ಏಕೀಕರಣ ಆದಂಥ ಸಂದರ್ಭದಲ್ಲಿ ಆ ಸಮಾರಂಭ, ಮೊದಲನೇ ಸಮಾರಂಭ ನಡೆದಿದ್ದು ಸೆಂಟ್ರಲ್ ಕಾಲೇಜಿನ ಒಂದು ಮೂಲೆಯ ಭಾಗದಲ್ಲಿ. ಆ ಧ್ವಜಾರೋಹಣ ಅದೆಲ್ಲ, ರಾಷ್ಟ್ರಧ್ವಜ, ಕನ್ನಡ ಧ್ವಜ ಅದೆಲ್ಲ ಇಲ್ಲಿ ರಾಷ್ಟ್ರಧ್ವಜಾರೋಹಣ ಅದನ್ನು ನೋಡಿದಂಥ ನಾನು ಅವತ್ತು ಆನಂದ ಬಾಷ್ಪ, ಏಕೆಂದರೆ ಕನ್ನಡ ಆನರ್ಸ್ ಓದೋಕ್ಕೆ ಹೋಗಿದ್ದನು ಮೈಸೂರಿನಲ್ಲಿ, MAಗೆ ಇನ್ನೇನು ಹೋಗ್ಬೇಕಾದ ಅಂತ, ಕನ್ನಡಕ್ಕೆ ನಾವೆಲ್ಲ ಒಂದಾಗಿದ್ದೀವಿ ಅಂತ ಆನಂದ ಬಾಷ್ಪ. ಅದಾದ 70 ವರ್ಷದ ಮೇಲೆ ಇವತ್ತು ಆನಂದ ಬಾಷ್ಪ ಎಲ್ಲ ಬತ್ತು ಹೋಗಿ ದುಃಖಾಶ್ರುಗಳು. ಅಯ್ಯೋ, ಇಂಥ ಸ್ಥಿತಿ ನೋಡೋ ಪರಿಸ್ಥಿತಿ ಬಂತೆಲ್ಲ. ಹಾಗಿದ್ದ ಇದು, ಅದು ಏರುಗಾಲ ಆಗಿಬರುತ್ತೆ ಅಂದ್ಕೊಂಡಿದ್ರೆ ಇಳುಗಾಲ ಬಂತೆಲ್ಲ ಅಂತ. 1978ನೇ ಇಸ್ವಿ ನವಂಬರ್ ತಿಂಗಳು ರಾಜ್ಯೋತ್ಸವ ಬಂದಾಗ, ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ನಾನು ಹೇಳಿಕೆ ಕೊಟ್ಟೆ, ನಾವು ಪರಿಷತ್ನವ್ರ ರಾಜ್ಯೋತ್ಸವ ಆಚರಿಸೋದಿಲ್ಲ, ಅರ್ಥ ಇಲ್ಲ ಅದರಲ್ಲಿ ಅಂತ. ತಕ್ಷಣ ಆವಾಗ ಶಾಸನ ಸಭೆ ನಡೀತಾ ಇತ್ತು. ಪ್ರಮೀಳಾ ನೇಸರ್ಗಿಯವರು ಶಾಸಕಿಯಾಗಿದ್ದರು. ಅವರು ಶಾಸನ ಸಭೆಯಲ್ಲಿ ಹೇಳಿದರು, ಕನ್ನಡ ಸಾಹಿತ್ಯ ಪರಿಷತ್ತಿಗಿನ ಮೇಲೆ ನೀವು ದುಡ್ಡು ಕೊಡಬೇಡಿ, ನೋಡಿ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಿಸೋದಿಲ್ಲ ಅಂತ ಅಧ್ಯಕ್ಷ ಕೇಳ್ತಿದ್ದಾರೆ ಅಂದರೆ, ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸವರು ಅದಕ್ಕೇನೋ ಒಂದು ಕಾರಣ ಇರ್ಬೋದು, ಕೇಳೋಣ ಅಂಥೇಳಿ ನನ್ನ ಮತ್ತು ಹಾಮಾನಾಯಕರನ್ನ ಕರೆಸಿ ಮಾತನಾಡಿದ ಮೇಲೆ ನಾವು ಹೇಳಿದ, ಅಧಿಕಾರಿಗಳು ಕನ್ನಡ ಪರವಾಗಿ ಆಗಬೇಕು, IASನವರು ಕನ್ನಡದ ಒಲವು ತೋರಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರದ್ದೆಲ್ಲ ಒಂದು ಸಭೆಯ ಕರಿ ಅಂತ. ದೇವರಾಜ ಅರಸವರು ಆಗಿನ ಪ್ರಧಾನ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯಾದ ನರಸಿಂಗರಾವ್ ಅವರಿಗೆ ಹೇಳಿ, ವಿಧಾನಸೌಧದ ಮೇಲಿನ ಸಭಾಂಗಣದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ IAS ಅಧಿಕಾರಿಗಳ ಸಭೆ, ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ಕರೆದರು. ಸುಮಾರು ಅವಾಗ 200 ಜನ 250 ಜನ ಅಷ್ಟೇ ಇದ್ದದ್ದು, ನಾನು ಹೇಳ್ತಾ ಇರೋದು 78ನೇ ಇಸ್ವಿಯಲ್ಲಿ. ಆಗ ನಾನು ಏನು ಉಪನ್ಯಾಸ ಮಾಡಿದೆ, ನೀವು ಅಧಿಕಾರಿಗಳು ಮನಸ್ಸು ಮಾಡಿದರೆ ಕನ್ನಡಕ್ಕೆ ಒಂದು ಒಳ್ಳೆಯ ಸುಭದ್ರವಾದಂತಹ ನೆಲೆಗಟ್ಟು ಇರುತ್ತೆ, ಕನ್ನಡ ಶಾಲೆಗಳಿಗೆ ನೀವು ಹೆಚ್ಚು ಅನುದಾನ ಕೊಡೋ ರೀತಿಯಲ್ಲಿ ಈ ಥರ ಎಲ್ಲ ಮಾತಾಡಿದ್ದಾಯಿತು. ಅದಾದಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಬಂದವರು ಇಂಥದ್ದು ಸಭೆ ನಡೆದರು. ನಾನು ಅದರಲ್ಲಿ ಪ್ರಾರಂಭದಿಂದ ಮೊದಲುಗೊಂಡು ಭಾಗವಹಿಸಿದ್ದೀನಿ, ನೀವು ಬಂದಿದ್ದೀರಿ ಕೆಲವು ಸಭೆಗಳಾದವು, ನಿರ್ಣಯಗಳಾದವು. ಏನು ಕನ್ನಡ ಕ್ರಮೇಣ ಇಳಿತಾನೇ ಬರ್ತಾಯಿದೆ. ಹಾಗಾದರೆ ಸವಾಲು ಏನು? ಯಾಕೆ ಹೀಗಾಗ್ತಾ ಇದೆ? ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಹಾಗೆಗಳು ಅಂತ ಯೋಚನೆ ಮಾಡೋಕ್ಕೆ ಹೊರಟ್ರೆ, ಮೊದಲನೇ ದೊಡ್ಡ ಶತ್ರುಗಳು ಕನ್ನಡದ ತಂದೆ ತಾಯಿಗಳು. ಎರಡನೇ ಶತ್ರುಗಳು ಅಂದರೆ ಮಿನಿಸ್ಟ್ರುಗಳು ಮತ್ತು MLAಗಳು. ಈ ಇಂಗ್ಲೀಷ್ ಶಾಲೆಗಳಂತ ಏನು ನಡೀತಾ ಇದ್ದಾರೆ ಅಲ್ಲಿ, ಅದರಲ್ಲಿ ಭಾಳ ಎಲ್ಲ ನಡೆಸ್ತಾರೆ ಮಿನಿಸ್ಟ್ರುಗಳು. ಅದ್ರ ಕಾಮಕ್ಕಿದೆ, ನಾನು ಅದನ್ನು ಹೇಳೋದಕ್ಕೇನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. MLAಗಳು ಅವ್ರ ಸಪೋರ್ಟ್ ತುಂಬ ಇದೆ. ಆದರೆ ಅವ್ರನ್ನ ಮಾತಾಡೋಕ್ಕಿಂತ ಸಭೆ ಕರೀರಿ, ನಮಗಿಂತ ಜೋರಾಗಿ ಕನ್ನಡದ ಪರವಾಗಿ ಮಾತಾಡ್ತಾರೆ, ಕನ್ನಡ ಇರಬೇಕು ಅದು ದೊಡ್ಡದು. ಆದ್ದರಿಂದ ಅಲ್ಲಿ ಆಮೇಲೆ ನಾವು ಇನ್ನು ಯೋಚನೆ ಮಾಡೋದು ಕೊರಟಂಥ ಸಂದರ್ಭದಲ್ಲಿ ಈಗ ಸರ್ಕಾರದವ್ರು ಇನ್ನೊಂದು ತೊಂದರೆ ಏನು ಕೊಡ್ತಾರೆ ಅಂದರೆ, ಕನ್ನಡದ ಪರವಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ, ಉಳಿದ ಇಲ್ಲೆಲ್ಲ ಕನ್ನಡ ಹೋರಾಟಗಾರರು ಅವರು ಮನೆ ಕೆಲಸ ಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಕನ್ನಡದ ಪರವಾಗಿ ಕೆಲಸ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಹೊರಟ್ರೆ ಅವ್ರಿಗೆ ಒಬ್ಬೊಬ್ಬರ ಮೇಲೂ ಎಷ್ಟೊಂದು ಕೇಸುಗಳು ಹಾಕಿದ್ದಾರೆ ಅಂತಂದರೆ, ಅವರು ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ರಿಪೋರ್ಟ್ ಮಾಡಿಕೊಳ್ಬೇಕು. ಮನೆಗೆ ಬಂದವರು ಹೇಳ್ತಿರ್ತಾರೆ, ಮನೆ ಹೆಂಡತಿ ಮಕ್ಕಳು ಎಲ್ಲ ದಬಾಯಿಸಿದವ್ರು, ಯಾಕ್ರಿ ಇದನ್ನು ಈ ಕನ್ನಡ ಕಟ್ಕೊಂಡು ನೀವು ಹಿಂಗೆ ಮಾಡ್ತೀರಿ, ನೀವು ನಿಮಗಿನ್ನೇ ನಮ್ಮನ್ನು ಯಾಕೆ ಹಿಂಗೆ ಮಾಡ್ತೀರಿ, ಬಂದ ಪೊಲೀಸ್ನವರೆಲ್ಲ ಕರ್ಕೊಂಡು. ಆದರೂ ಈ ಕನ್ನಡ ಚಳುವಳಿಗಾರರು ತಮ್ಮ ಕೆಲಸವನ್ನು
ಕನ್ನಡ ಪರವಾದ ಹೋರಾಟವನ್ನು, ಕಕುಲಾತಿಯನ್ನು, ಕರುಳ ಭಾವನೆ. ಯಾಕೆಂದರೆ ಅವರಿಗೆ ಕನ್ನಡ ಎಲ್ಲ ಭಾಷಣ ಮಾಡೋರ ಕೊರಳು ನಾಲ್ಗೆ ಮಾತಲ್ಲ, ಅವರಿಗೆ ಕನ್ನಡ ಕರುಳಿನ ಭಾಷೆಯಾಗಿ ಒಪ್ಪಿಕೊಂಡಿರ್ತಕ್ಕಂಥವರು. ಇವರಿಗೆ ನಾನು ಹೆಚ್ಚಿಗೆ ಹೇಳಬಾರ್ದು, ಜೈಲಿಗೆ ಹಾಕಿ ಈ ಕೈದಿಗಳ ಜೊತೆಯಲ್ಲಿ 1-2-3 ದಿವಸ ಅವರು ಇರಬೇಕಾಗುವಂಥ. ಕನ್ನಡಕ್ಕೂ ಯಾತಕ್ಕೆ ಹೋರಾಟಗಾರರು ಅವರೇನು ಕಳ್ಳರ, ಅತ್ಯಾಚಾರ ಮಾಡ್ತಕ್ಕಂಥವರ, ಆದ್ರೂ ಅವ್ರಿಗೆ ಅಷ್ಟು. ಆದ್ದರಿಂದ ಇದು ಕೂಡ ನಾವು ಪರಿಗಣಿಸಬೇಕಾದಂಥ ಸಂಗತಿ ಇದೆ. ಈ ಸವಾಲಿನ ನೆಲೆಯಲ್ಲಿ ಅದನ್ನು ನಾವು ಯೋಚಿಸಬೇಕು. ಹೈದರಾಬಾದ್ನಲ್ಲಿ 1943 ಸುಮಾರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ AR ಕೃಷ್ಣಶಾಸ್ತ್ರಿಗಳು, ಕನ್ನಡದ ಹಿರಿಯ ಪೂಜ್ಯರು, ಅವರ ಅಧ್ಯಕ್ಷರಾಗಿದ್ದಿದ್ದು, ಅವರು ಕನ್ಕ್ಲೂಡ್ ಮಾಡ್ತಾ ಹೇಳ್ತಾರೆ ತಮ್ಮ ಭಾಷಣದಲ್ಲಿ, ನೋಡಿ, ಕನ್ನಡ ನಾಡಿರೋದು ಅಂಗೈ ಅಗಲದ ಜಾಗದಲ್ಲಿ ಮಾತ್ರ. ಈ ಅಂಗೈ ಅಗಲದ ಜಾಗದಲ್ಲಿ ನಾವೇ ಕನ್ನಡ ನೋಡ್ಕೊಳ್ದೇ ಇದ್ದರೆ, ನಿಮಗೆ ಕನ್ನಡ ಬೇಡ ಅನ್ನೋದಾದರೆ ತಳ್ಳಿಬಿಡಿ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳ ಕೊಲ್ಲಿ ಇದೆ ಅಂತ ಹೇಳಿ ಹತ್ಕೊಂಡು ಅವರು ಹೇಳಿದಂಥ. ಇವತ್ತಿಗೂ ಆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಬದಲಾಗಿದೆ ನಾವು ಯೋಚನೆ ಮಾಡಬೇಕು. ಇನ್ನೊಂದೇನಾಯಿತು ಅಂದರೆ 1975ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ರಂಗಣ್ಣವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ 49ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆಗ ಒಂದು ಠರಾವಿಟ್ಟು ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸಿದ್ವಿ. ಅದೇನು ಅನ್ನೋದು ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾದ್ದು, ತಾವೆಲ್ಲ ಗಮನಿಸಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಅದುವರೆಗೂ ನಮ್ಮ ಶಿಕ್ಷಣದಲ್ಲಿ ಹೇಗಿತ್ತು ಅಂತಂದರೆ, ಕನ್ನಡವನ್ನು ಬಿಟ್ಟು ಅದರ ಜೊತೆಗೆ ಸಂಸ್ಕೃತವನ್ನು ತೆಗೆದುಕೊಳ್ತಾ ಇದ್ದರು. ಕನ್ನಡ, ಇಂಗ್ಲೀಷು ಮತ್ತು ಕನ್ನಡ ಕಲಿಬೇಕಾದದ್ದು ಸಂಸ್ಕೃತ. ಯಾಕೆ ಅಂತಂದರೆ ಸಂಸ್ಕೃತದಲ್ಲಿ ಪಾಠ ಕಡಿಮೆ, ಟೆಕ್ಸ್ಟ್ ಬುಕ್ ಒಂದು ಸಣ್ಣದು ಒಂದು ಪುಸ್ತಕ, ಆಮೇಲೆ 100ಕ್ಕೆ 90 ಮಾರ್ಕ್ಸ್ ಕೊಟ್ಬಿಡ್ತಾಯಿದ್ರು ಸಂಸ್ಕೃತದವರು. 100ಕ್ಕೆ 85-90. ಎಲ್ಲ ಭಾಷೆಗಳಲ್ಲೂ ಈ ಕನ್ನಡ ಮಾತೃಭಾಷೆ ತೆಗೆದುಕೊಂಡವರು ಎಲ್ಲ ಮ್ಯಾಥ್ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಎಲ್ಲದರಲ್ಲೂ 100ಕ್ಕೆ 96-97 ತೆಗೆದುಕೊಂಡು ಇದ್ರೂ ರ್ಯಾಂಕ್ಗಳು ಈ ಸಂಸ್ಕೃತ ತೆಗೆದುಕೊಂಡವ್ರೆ ಬರ್ತಾಯಿತ್ತು. ಯಾಕೆಂದರೆ ಈ ಎಲ್ಲ ಭಾಷೆಯಲ್ಲೂ 96 ತೆಗೆದುಕೊಂಡಿದ್ರು, ಕನ್ನಡ ತೆಗೆದುಕೊಂಡಿದ್ರಲ್ಲ, ಅಲ್ಲಿ ನಮ್ಮ ಕನ್ನಡ ಮೇಷ್ಟ್ರು ಕೊಡ್ತಾ ಇದ್ದಿದ್ದು 35, 100ಕ್ಕೆ 38, 45. ಇನ್ನೆಲ್ಲ ವಿಷಯಗಳಲ್ಲಿ 96 ಬಂದಿದ್ದರೂ ಅವನಿಗೆ ರ್ಯಾಂಕ್ ಬರ್ತಾ ಇರಲಿಲ್ಲ. ಸಂಸ್ಕೃತ ತೆಗೆದುಕೊಂಡವನಿಗೆ ಅವನ ಮಾತೃಭಾಷೆ ಕನ್ನಡ, ಆದ್ರೂ ಸಂಸ್ಕೃತ ತೆಗೆದುಕೊಂಡ ಕಾರಣಕ್ಕೋಸ್ಕರ ಮಾರ್ಕ್ಸ್ವಾದಿ ಅವರು. ಆದ್ದರಿಂದ ಮಾರ್ಕ್ಸ್ನ ಕಾರಣದಿಂದಾಗಿ ಅವರೆಲ್ಲ ರ್ಯಾಂಕ್ಗಳು. ಇದು ಎಷ್ಟರೊಟ್ಟಿಗೆ ನಡೀತು ಅಂದರೆ ಸುಮಾರು 50 ವರ್ಷ ಹಿಂಗೆ ನಡೆದು ಕನ್ನಡ ಮಕ್ಕಳಿಗೆ, ಕನ್ನಡವನ್ನು ಆರಿಸ್ಕೊಂಡ ಮಕ್ಕಳಿಗೆ ಅನ್ಯಾಯವಾಗಿ ಅವರಿಗೆ ಬರಬೇಕಾದ ರ್ಯಾಂಕ್ ತಪ್ಪೋಯ್ತು, ಅವರಿಗೆ ಬರಬೇಕಾದಂಥ ಉಳಿದ ಇವು ಎಲ್ಲ ತಪ್ಪೋಯ್ತು. ಆದರೆ ಕನ್ನಡವನ್ನು ಧಿಕ್ಕರಿಸಿ ಸಂಸ್ಕೃತವನ್ನು ಆರಿಸ್ಕೊಂಡಂಥ ಕಾರಣಕ್ಕೋಸ್ಕರ ಅವರಿಗೆ ರ್ಯಾಂಕ್ಗಳು ಬಂದು ಉನ್ನತ, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಅಂತಲ್ಲ, ಈ ಅನ್ಯಾಯವನ್ನು ಪರಿಗಣಿಸಿದಂತಹ ಬುದ್ಧಿಜೀವಿಗಳು ಕಲಿತು ನಾವೆಲ್ಲ ಯೋಚನೆ ಮಾಡಿದೆವು ಅನ್ನೋ ನಾಮನಾಯಕರು ಲೀಡ್ ತಗೊಂಡ್ರು. ಆಗ ಆ 1975ನೇ ಇಸ್ವಿನಲ್ಲಿ ಶಿವಮೊಗ್ಗದಲ್ಲಿ ನಡೆದ 49ನೇ ಕನ್ನಡ ಸಾಹಿತ್ಯ ಮೊಟ್ಟ ಮೊದಲನೇ ಬಾರಿಗೆ ಇನ್ನು ಮುಂದೆ ಸಂಸ್ಕೃತ ತೆಗೆದುಕೊಳ್ಳುವುದಕ್ಕೆ ತಪ್ಪಿಸಿ ಕನ್ನಡಕ್ಕೆ ಮಕ್ಕಳಿಗೆ ಆದ್ಯತೆ ಕೊಡುವ ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮೊಟ್ಟ ಮೊದಲನೆಯ ಥರ ಮಾಡಿ ಕನ್ನಡಕ್ಕೆ ಹೆಚ್ಚು ಇದೆಲ್ಲ ಆಮೇಲೆ ನಡೀತು. ಗೋಕಾಕ್ ಚಳವಳಿದು ನಾರಾಯಣವರಾಗಲೇ ಪ್ರಸ್ತಾಪಿಸಿದರೆ ಅದು ಬಂತು. ಏಕೆಂದರೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದು, ಹಾಗೆ ಅನಂತರ ಅವರ ಪಕ್ಷದವರೆಲ್ಲ ಅಲ್ಲಿಗೆ ಹೋಗಿ ಪಕ್ಷಾಂತರ ಮಾಡಿ ಬಹಳ ಬೇಗ ಗುಂಡೂರಾವ್ ಅವರು ಇದ್ದಾಗ, ಗುಂಡೂರಾವ್ ಕೂಡ ಅವರ ತಂದೆ ಕನ್ನಡ ಮೇಷ್ಟ್ರಾಗಿದ್ದವರು, ಅವರು ಕುಶಾಲನಗರದ ರಾಮರಾಯರ ಮಕ್ಕಳು, ಅವರು ಕನ್ನಡ ಪರವಾಗಿ ಹೇಳ್ತಾ ಇದ್ದರು. ಆದರೆ ಒಂದು
ಈ ಕನ್ನಡದ ಪರವಾಗಿ ನಮ್ಮ ನಿರ್ಣಯ ಮಾಡಿದ್ದಾಯ್ತಲ್ಲ, ಆವಾಗ ಈ ಸಂಸ್ಕೃತವೇ ಇರಬೇಕು ಅಂತ ಅವರು ತಿರುಗವಾದ, ಕನ್ನಡಕ್ಕೆ ಇದನ್ನು ಮಾಡ್ತಾ ಇರೋದು ಸರಿ ಇಲ್ಲ, ಸಂಸ್ಕೃತವೇ ಮೊದಲ ರೀತಿಯಲ್ಲಿರಬೇಕು ಅಂತ ಹೊರಟಾಗ ಚಳುವಳಿ ಪ್ರಾರಂಭ. ಆಗ ಚಳುವಳಿಗಾರರು ಧುಮ್ಮಿಕ್ಕಿದ್ರು. ಇದೇನೋ ಗಲಾಟೆ ಆಗ್ತಾ ಇದೆ, ಒಂದು ಸಮಿತಿ ಮಾಡೋಣ ಅಂತ ಆ ಸಮಿತಿಯಲ್ಲಿ ಮಾಡಿದರು. ಗೋಕಾಕರು, ಜಿ ನಾರಾಯಣ್ ಅವರು, ಡಾಕ್ಟರ್ ಕೃಷ್ಣಮೂರ್ತಿಯವರು ಸಂಸ್ಕೃತ ಪ್ರೊಫೆಸರ್ ಅವರು, ಹೀಗೆ ಎಲ್ಲ ಸಮಿತಿಯನ್ನು ರಚಿಸಿದಾಗ ಆ ಸಮಿತಿಯಲ್ಲಿರ್ತಕ್ಕವರು ಸಂಸ್ಕೃತ ಪರವಾದವರು, ಇದು ಸಂಸ್ಕೃತಕ್ಕೇ ಇವರು ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತೇಳಿ ಧಾರವಾಡದಲ್ಲಿ ಚಳುವಳಿ ಪಾಟೀಲ್ ಪುಟ್ಟಪ್ಪ, ಚಂಪಾ ಇವರೆಲ್ಲ ಸೇರಿಕೊಂಡು ಎಲ್ಲ ನಡೆದದ್ದು. ಇದೆಲ್ಲ ನಮಗೆ, ನಾನು ಆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅದನ್ನು. ಇದೆಲ್ಲ ಆಯಿತು. ಕಡೆಗೆ ಧಾರವಾಡದಲ್ಲಿ ಇವರು ಹೋದಂತಹ ಸಂದರ್ಭದಲ್ಲಿ ಸಮಿತಿಯವರು ಅವ್ರನ್ನೆಲ್ಲ ಧಿಕ್ಕರಿಸಿ ಮಾತಾಡಿ ಏನೇನೋ ದೊಡ್ಡ ಗಲಾಟೆಗಳೆಲ್ಲ ಆಗ ಸ್ವಲ್ಪ ಅವರು ಚೇತರಿಸಿಕೊಂಡು ಕನ್ನಡ ಪರವಾದಂತಹ ವರದಿಯನ್ನು ಕೊಟ್ಟರು. ಆ ವರದಿಯನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೀಬೇಕಾದದ್ದು. ಅದರ ಹಿಂದಿನ ದಿವಸ ಮೈಸೂರಿನಲ್ಲಿ ಒಂದು ಸಚಿವರ ಸಭೆ ನಡೆದು ಅಲ್ಲಿ ವರದಿ ಮಂಡಿಸ್ಬೇಕಲ್ಲ, ಗೋಕಾಕ್ ವರದಿನೇ ಇಲ್ಲ. ನಾವು ಸಾಹಿತ್ಯ ಪರಿಷತ್ನಿಂದ 10,000 ಪ್ರತಿ ಹಾಕಿದ್ದೆ. ಸೊ ತಕ್ಷಣ ಫೋನ್ ಮಾಡಿ ಅದನ್ನು ತರಿಸ್ಕೊಂಡು ಆ ವರದಿಯನ್ನು ಮಂಡಿಸಿ ಅಲ್ಲಿ ಅದನ್ನು ಅಂಗೀಕರಿಸಿದರು. ಯಾಕೆ ಅಂದರೆ ಅದಕ್ಕೆ ಆ ವೇಳೆಗೆ ರಾಜ್ಕುಮಾರ್ ಅವರು ಬಂದಿದ್ದರಿಂದ ಅದಕ್ಕೆ ಆ ಚಳುವಳಿಗೆ ಒಂದು ಹೊಸ ಆಯಾಮ ಬಂತು. ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಅವರ ಜೀವಮಾನದಲ್ಲೇ ಮೊದಲನೇವರೆಗೆ ಅದೇ ಕಡೆ ಬೀದಿಗೆ ಬಂದು ಮೈಸೂರಿನಲ್ಲಿ ಕುಳಿತುಕೊಂಡು ಅವರು ಈ ಕನ್ನಡ ಪರವಾದಂಥ ವರದಿಯನ್ನು ಒಪ್ಕೊಳ್ಬೇಕು, ಕನ್ನಡಕ್ಕೆ ಪ್ರಾಧಾನ್ಯ ದೊರಕಬೇಕು ಅಂತ ಕುವೆಂಪು ಅವರು ಧರಣಿ ಮಾಡಿದ್ರು. ಅಲ್ಲಿ ಕೂತ್ಕೊಂಡು ನಾನು, ಕುವೆಂಪು ಅವರು ಮೊದಲಾದಂಥವರೆಲ್ಲ ಕೂತ್ಕೊಂಡು ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಅಂತ ಇದೆ ಅಲ್ಲಿ, ಅದರ ಪಕ್ಕದಲ್ಲಿ ಬೈಲಲ್ಲಿ ತಾತಾಯಿನ ಪ್ರತಿಮೆ ಇದೆ, ಅದರ ಮುಂದ್ಗಡೆ ಕೂತ್ಕೊಂಡು, ಇದು ಕೂಡ ಪತ್ರಿಕೆಗಳಲ್ಲಿ ಭಾಳ ದೊಡ್ಡದಾಗಿ ಒಂದು ರಾಷ್ಟ್ರಕವಿ ಕೂಡ ಈ ಥರ ಹೇಳಿರೋದು. ಇದೆಲ್ಲ ಸೇರಿ ಅವತ್ತಿನ ಸಚಿವ ಸಂಪುಟದಲ್ಲಿ ಇದು ನಿರ್ಣಯ ಆಗಿ ಆಗಿನಿಂದ ಕನ್ನಡಕ್ಕೆ ಅಂತ ಒಂದು ಸ್ವಲ್ಪ ಅನುಕೂಲ ಪರಿಸ್ಥಿತಿ ಶಿಕ್ಷಣದ ವಲಯದಲ್ಲಿ ಉಂಟಾಯಿತು. ಯಾಕೆ ಇದು ಆಗ್ತಾಯಿದೆ ಅಂದರೆ, ಈಗ ಏನಾಯಿತು ಅಂತಂದರೆ, ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದೀಚೆಗೆ ನಮಗೆ ಬರೀ ಹಿಂದಿ ಒಂದು ನಮ್ಮ ಶತ್ರು ಅಂತ ಅಂದ್ಕೊಂಡ್ವಿ. ಹಿಂದಿ ಮಾತ್ರ ಅಲ್ಲ, ಹಿಂದಿನ ಭಾಗದಿಂದ ಈಗ ಸಂಸ್ಕೃತ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಇದನ್ನು ಬಹಳ ದೊಡ್ಡದಾಗಿ ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು ತಮ್ಮಲ್ಲಿ ನಾನು ವಿನಂತಿ ಮಾಡಿದ್ದು ಇದನ್ನು ಗಮನಿಸಬೇಕು. ಈ 8-10 ವರ್ಷದಲ್ಲಿ ಸಂಸ್ಕೃತಕ್ಕೆ 2,300 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ದ್ರಾವಿಡ ಭಾಷೆಗಳಿಗೆ ಕನ್ನಡಕ್ಕೆ ಒಂದು 230 ಕೋಟಿನೋ ಏನೋ ಅಷ್ಟೇ, ಮತ್ತು ಇಲ್ಲ 23 ಕೋಟಿ, ತಮಿಳಿಗೆ 100 ಕೋಟಿ, ಇನ್ನು ಮಲಯಾಳಂಗೆ 18 ಕೋಟಿ, ಹೀಗೆ 2,300 ಕೋಟಿ ಸಂಸ್ಕೃತಕ್ಕೆ ಕೊಟ್ಟು ಈ ಭಾಷೆಗಳಿಗೆ, ಅಂದರೆ ಹೇಗೆ ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮನ್ನು ಕೊಚ್ಕೊಂಡು ಹೋಗುವಾಗ ಮಾಡ್ತಾ ಇದ್ದೆ. ಇದು ದೊಡ್ಡ ಶತ್ರುವಾಗಿ ಸಂಸ್ಕೃತಕ್ಕೆ ಕೊಡೋದಕ್ಕೆ ನಮ್ಮದು ಅಲ್ಲ, ನಮ್ಮ ಆಕ್ಷೇಪ. ಇನ್ನೂ ಜಾಸ್ತಿ ಕೊಡಿ, ಆದರೆ ನಮ್ಮ ಭಾಷೆಗಳಿಗೂ ಅಷ್ಟೇ ಕೊಡಿ. ತಮಿಳಿಗೆ ಕೊಡಿ, ಕನ್ನಡಕ್ಕೆ ಕೊಡಿ, ಮಲಯಾಳಂ ಕೊಡಿ, ಈ ರೀತಿ ತೆಲುಗು ಕೊಡಿ. ಈ ಭಾಷೆಗಳಿಗೆ ಪರೋಕ್ಷವಾಗಿ ಹೇಗೆ ಹೊಡಿತಾ ಇದ್ದಾರೆ ಅಂದರೆ, ಇವತ್ತಿನ ಪತ್ರಿಕೆಗಳಲ್ಲಿ ತಾವು ಓದಿರ್ಬೋದು, ಸಂಸ್ಕೃತವನ್ನು 3ನೇ ಭಾಷೆಯಾಗಿ ಕಡ್ಡಾಯವಾಗಿ ಮಾಡಬೇಕು ಅಂತ ಇದು ಮಾಡಿದ್ದೆ ನಾನು. ಅದನ್ನು ಇವತ್ತಿನ ಎಲ್ಲ ಪೇಪರ್ನಲ್ಲೂ ಬಂದಿದ್ದೆ ನಾನು ಪ್ರತ್ಯೇಕ. ಆದ್ದರಿಂದ ನಮ್ಮ ದೊಡ್ಡ ಶತ್ರು ಪಟ್ಟಿಯಲ್ಲಿ ಮೊದಲ ಹೆಸರು ಕೊಡಬೇಕಾದ್ದು ಒಂದು ಹಿಂದಿ ಮತ್ತು ಸಂಸ್ಕೃತ. ಇದು ನಮ್ಮ ಕುತ್ತಿಗೆಯನ್ನು ಹಿಡುಕುವ ಉಸಿರಾಟವನ್ನು ತಡೆಯೋ ಹಾಗೆ ನಮಗೆ ಮಾಡಿರ್ತಕ್ಕಂಥ ಈ ಅನ್ಯಾಯವನ್ನು ನಾವು, ಇದು ನಮ್ಮ ಸವಾಲು, ದೊಡ್ಡ ಸವಾಲಿರ್ತಕ್ಕಂಥದ್ದು ಇಲ್ಲಿ. ಯಾಕೆಂದರೆ ನಾವು ಎಷ್ಟು ಮಾಡಿದರು, 2 ವಿಶ್ವ ಕನ್ನಡ ಸಮ್ಮೇಳನ ಮಾಡಿದರು, ಎಲ್ಲ ಸರ್ಕಾರ ಇದೆಲ್ಲ ಈ ಥರದ ಮಾಡ್ತಾರೆ. ಆದರೆ ಕನ್ನಡದಕ್ಕೆ
ಆಗಲೇ ನಿರಂಜನಾರಾಧ್ವರ ಶಾಲೆಗಳು, ಕನ್ನಡ ಶಾಲೆಗಳು, ಮೇಲೆ ಬೆಂಚಿಲ್ಲ, ಇದು ಕೆಳಗಡೆ ಬೆಂಚಿಲ್ಲ, ಮೇಲೆ ಹೆಂಚಿಲ್ಲ ಅಂಥ ಶಾಲೆಗಳು. ನಮಗೆ ಸೂರ್ಯನ ಬೆಳಕು ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಬೆಳಕು, ಯಾಕೆಂದರೆ ಹೆಂಚೆ ಮೇಲೆ ಇಲ್ಲ ಅಂಥ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಹಿಂಜರಿತಾರೆ. ಅದು ಒಂದು ಕಾರಣ. ಆದರೂ ಇನ್ನೊಬ್ಬ ದೊಡ್ಡ ಶತ್ರುಗಳಿದ್ದಾರೆ. ಹಣದ ಆಸೆಗೋಸ್ಕರ ಇಂಗ್ಲೀಷ್ ಶಾಲೆಗಳನ್ನು ತೆರೆದು, ಯಾರವ್ರು ತೆರೆದವರು? ಕನ್ನಡಿಗರೇ. ಅವರೇ ತೆರೆದು ಕನ್ನಡದ ಕುತ್ತಿಗೆ ಇಸುಗುವ ಕೆಲಸವನ್ನು ಮಾಡಿದ್ದಾರಲ್ಲ, ಅವರು ಹಣಕ್ಕೋಸ್ಕರ ತಮ್ಮ ಭಾಷೆಯನ್ನು ಮಾರ್ಕೊಂಡ್ರಲ್ಲ. ಇದು ಸ್ವಲ್ಪ ಯಾಕೆ ಅವರು ಎಚ್ಚರಿಸ್ಬೇಕು ನಾವು? ಅದನ್ನು ಕೂಡ ಈ ಸಂದರ್ಭದಲ್ಲಿ ಆಲೋಚಿಸಿ, ಕನ್ನಡ ಪರವಾದಂತಹ ಹೋರಾಟದಲ್ಲಿ ಹೊರಟಂತಹ ಚಳುವಳಿಗಾರರಿಗೆ ನಾವು ಅವ್ರ ಜೊತೆಗೆ ಬೆಂಬಲ ಕೊಡೋದ್ರ ಜೊತೆಗೆ ನಾವು ನಮ್ಮ ಮಾಧ್ಯಮಗಳು ನಮ್ಮ ಜೊತೆಯಲ್ಲಿ, ಅದೃಷ್ಟಕ್ಕೆ ಎಲ್ಲ ಪತ್ರಿಕೆಗಳವರು ಕೂಡ ಕನ್ನಡದ ಪರವಾದಂತಹ ನಿಲುವನ್ನು ತಳೆದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದಾರಿ ಬಹಳ ಕಠಿಣವಾಗಿರ್ತಕ್ಕಂತಹ ದಾರಿ. ನಮ್ಮ ಆತಂಕಗಳು ತುಂಬ ಪ್ರಬಲವಾಗಿವೆ. ನಮ್ಮವರೇ ನಮ್ಮ ಶತ್ರುಗಳಾಗಿರೋ ಸಂದರ್ಭದಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಸ್ಥಾಪಿಸುವ ದೃಷ್ಟಿಯಿಂದ ನಾವು ಎಷ್ಟು ಯೋಜನೆಗಳನ್ನು ಹಾಕ್ಕೊಂಡ್ರು, ಎಷ್ಟು ನೀತಿ ಇದೆಲ್ಲನೂ ಇವರು ಎಷ್ಟು ಮೌಲಿಕವಾದ ಸಂಗತಿಗಳು ನಮ್ಗೆ ಕೊಟ್ಟಿದ್ದಾರೆ. ಅದು ಸರಿ, ಆದರೆ ಪಾಲನೆ ಮಾಡೋದಕ್ಕೆ ಕನ್ನಡವೇ ಇಲ್ಲಿ ಕೊಚ್ಕೊಂಡು ಇಲ್ಲಿ ಬೇರೆ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ. ಅದರಿಂದ ಈ ಬೇರು ಸರಿಯಾಗಿ ನಿಲ್ಲಿಸುವ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು ತುಂಬ ಅಗತ್ಯ ಇದೆ ಅಂತ ಹೇಳಿ, ಇಷ್ಟು ಮುಂದಿನ ಚರ್ಚೆಗಳು ಬಂದಾಗ ಮತ್ತು ಹೀಗೆ ನೋಡೋಣ. ಇವತ್ತು ಬಹಳ ಕರ್ನಾಟಕವನ್ನು ಉಳಿಸುವ ದೃಷ್ಟಿಯಿಂದ ಇದು ತುಂಬ ಮಹತ್ವದ ಸಭೆ. ಈ ದುಂಡು ಮೇಜಿನ ಸಭೆ ನಮ್ಮ ಇಡೀ ನಾಡಿನಲ್ಲಿ ಕನ್ನಡಕ್ಕೆ ಒಂದು ನ್ಯಾಯವಾದ ಸ್ಥಾನವನ್ನು ದೊರಕಿಸುವ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನು ನಾನು ಕನ್ನಡವನ್ನು ಪ್ರೀತಿಸುವ ಮನಸ್ಸುಗಳ ಪರವಾಗಿ ಕೃತಜ್ಞತೆಯ ಮಾತುಗಳನ್ನು ಹೇಳ್ತೇನೆ. ನಮಸ್ಕಾರ.